ಗೋವರ್ಧನಗಿರಿ. ರಾಮನು ಸೇತುವೆ ನಿರ್ಮಿಸ್ತಾ ಇರುವಾಗ ಹನುಮಂತನು ಗೋವರ್ಧನಗಿರಿಯನ್ನು ಎತ್ತಲು ಪ್ರಯತ್ನ ಮಾಡ್ತಾನೆ. ಆಗ ಆ ಗಿರಿಯು ಯಾಕೆ ಅಂತ ಕೇಳಿದಾಗ, ನಿನ್ನನ್ನು ಶ್ರೀರಾಮನು ಸೇತುವೆ ನಿರ್ಮಾಣಕ್ಕಾಗಿ ಉಪಯೋಗಿಸುತ್ತಾನೆ, ಆಗ ಆ ರಾಮನ ಪಾದಧೂಳಿ ನಿನ್ನ ಮೇಲೆ ಬೀಳುತ್ತೆ ಅಂತ ಹೇಳಿದಾಗ ಆ ಗಿರಿಯು ಹಗುರವಾಗುತ್ತೆ. ಆಗ ಹನುಮಂತನು ಅದನ್ನು ತನ್ನ ಎಡಗೈಯಲ್ಲಿ ಹಿಡ್ಕೊಂಡು ತಗೊಂಡು ಬರ್ತಾ ಇರ್ತಾನೆ. ಇದ್ದಕ್ಕಿದ್ದಂತೆ ರಾಮನು ಎಲ್ಲರಿಗೂ ತಮ್ಮ ತಮ್ಮ ಕೈಯಲ್ಲಿರುವ ವಸ್ತುಗಳನ್ನು ಅಲ್ಲಿಯೇ ಇಟ್ಟು ಬಿಡಿ ಅಂತ ಹೇಳ್ತಾನೆ. ಆಗ ಗೋವರ್ಧನಗಿರಿಯು, ನಾನು ನನ್ನ ಸಹೋದರರ ಜೊತೆಗಿದ್ದೆ, ಅಲ್ಲಿ ಪರಮಾತ್ಮನ ಕಥೆಗಳನ್ನು ಕೇಳ್ತಾ ಇದ್ದೆ. ಈಗಲೂ ಕೇವಲ ರಾಮನ ಅನುಗ್ರಹಕ್ಕಾಗಿ ಇಲ್ಲಿಗೆ ನಿನ್ನೊಂದಿಗೆ ಬಂದೆ. ಆದ್ದರಿಂದ ಈಗ ನೀನು ನನ್ನನ್ನು ಹಿಂದೆ ಇದ್ದ ಸ್ಥಳದಲ್ಲಿಡು ಅಥವಾ ಶ್ರೀರಾಮನ ಸೇತುವೆ ನಿರ್ಮಾಣಕ್ಕಾಗಿ ಉಪಯೋಗಿಸು ಅಂತ ಹೇಳ್ತಾನೆ. ಒಂದು ವೇಳೆ ಹಾಗೆ ಮಾಡದಿದ್ದರೆ ನನ್ನ ಕಲ್ಲುಗಳೇ ಒಂದಕ್ಕೊಂದು ತಗುಲಿ ಚೂರಾಗಿ ನಾಶವಾಗುತ್ತದೆ ಅಂತ ಹೇಳಿದಾಗ ಹನುಮನು ರಾಮನ ಬಳಿಗೆ ಬಂದು ವಿಷಯವನ್ನು ತಿಳಿಸಿದಾಗ, ಈಗ ಸದ್ಯದಲ್ಲಿ ಯಮುನೆಯ ಪಕ್ಕದಲ್ಲಿದೆ, ಅಲ್ಲಿಯೇ ಇರಲಿ. ಹಿಂದೆ ಹೋದರೆ ಗಿರಿಯ ತಪಸ್ಸಿನ ಶಕ್ತಿ ನಾಶವಾಗುತ್ತದೆ. ಅದೇ ರೀತಿ ಮುಂದೆ ಬಂದರೆ ಅದಕ್ಕೆ ನಾರಾಯಣನ ಪೂರ್ಣಾವತಾರ ದರ್ಶನ ವಹಿಸುತ್ತಿದ್ದಾನೆ. ಅದು ಈಗಲೇ ಅದಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ಈಗ ನೀನು ಅದನ್ನು ನಿನ್ನ ಎಡಗೈಯಲ್ಲಿ ಹಿಡಿದು ಅಪವಿತ್ರಗೊಳಿಸಿರುವೆ. ಮುಂದೆ ಕೃಷ್ಣಾವತಾರದಲ್ಲಿ ಆ ಗಿರಿಯನ್ನು ನಾನು ಬಲಗೈಯಲ್ಲಿ ಎತ್ತಿ ಹಿಡಿಯುತ್ತೇನೆ. ಅಲ್ಲಿಯ ತನಕ